ಶ್ರೀ ಗುರುಭ್ಯೋ ನಮಃ. ಮೂಲಪುರ ನಿವಾಸಾಯ ಚಂದ್ರಶೇಖರ ಯೋಗಿನೇ ಶ್ರೀ ಸುರಗೀಶ್ವರೇಶಾಯ ನಮೋ ವೇದ ಸುಬೋಧಿನಿ. ತ್ರೈಲೋಕ್ಯ ಸಂಪದಾಲೈಕ್ಯ ಸಮುಲ್ಲೇಖನ ಬಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ವ್ರತಸ್ಮರಣೀಯ ಪಂಚ ಆಚಾರ್ಯರನ್ನ, ವಸರಾದಿ ಪ್ರಮಥರನ್ನ, ಶ್ರೀ ಗುರು ಶೃಂಗೇಶ್ವರರನ್ನ, ಶ್ರೀ ಗುರು ಚಂದ್ರಶೇಖರ ಶಿವಾಚಾರ್ಯ ಕರ್ತೃತ್ವ ಶಕ್ತಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ, ಪವಿತ್ರವಾಗಿರುವಂತಹ ಸದ್ಗುರು ಸಂತ ಭಾನುವಾಮರನ್ನ ಹೃದಯ ಮಂದಿರದಲ್ಲಿ ಕಾಣಿಸಿ, ಆಷಾಢ ಏಕಾದಶಿಯ ಶ್ರೀ ಪಾಂಡುರಂಗನ ಸ್ಮರಣೆ ಮಾಡಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ಸದ್ಗುರು ಬಾಲುಮಾಮ ಟ್ರಸ್ಟ್ ಕಮಿಟಿ ಕನ್ನಡ ಹಾಗೂ ನೂಲ್, ಬಸರ್ಗೆ, ನಿಲ್ಜಿ, ಜರಳಿ, ಕಮಲಟ್ಟಿ, ಸಿಂಧೇವಾಡಿ ಸುತ್ತಮುತ್ತಲಿನ ಗ್ರಾಮದಿಂದ ಬಂದಿರುವಂತಹ ಎಲ್ಲ ಸದ್ಭಕ್ತರ ಜೊತೆಗೆ ಅನಂತ ಶರಣಾರ್ಥಿಗಳು. आज बाळूमामाच्या दिंडी यात्रेला दरवर्षी आपण सहभागी होत असताना ह्या वर्षी ज्या वेळा ह्यांनी पायदिंडी करते, येणारे भक्तांची संख्या पण वाढलेली आहे आणि इथं सुविधा पण चांगला होत घडत आहे. गेल्या वर्षी आपण सगळेजण आलो तर रोड नव्हता, आज ह्या वर्षी रोड झाला. ನೀವು ಯಾರು ಯಾವ ಭಕ್ತಿ ಇಟ್ಟುಕೊಂಡು ಭಗವಂತನ ನಾಮಸ್ಮರಣೆ ಮಾಡ್ತಿಲ್ಲ, ಆ ನಾಮಸ್ಮರಣೆ ಏನ್ ಮಾಡ್ತದಂದ್ರೆ ಈ ಬದುಕಿಗೊಂದು ಇದು ಜಾತ್ರೆ ಅಂದ್ರೆ ಅಲ್ಲೇನಿರೋದು ಗದ್ದಲಿರ್ತದ. ನಾವ್ ಯಾರಿಗೂ ಗಪ್ ಮಾಡಂತ ಗಪ್ ಇರಾನಕ್ ಆಗೋದಿಲ್ಲ. ನೀವೇನು ಬಂತಿರಲ್ಲ, ನೀವ ನಮ್ ದೇವರಿದ್ದಂಗೆ ಸದ್ಯಕ್ಕ. ನೀವು ಎಲ್ಲ ಸುಮಾರು 4-5 ಕಿಲೋಮೀಟರ್ ನಡ್ಕೊಂಡು ಬಂದಿರಿ. ಈಗ ನೀವು ಬಾಳತ್ ಕೂಡಂದ್ರೆ ನೀವು ಕೂಡಂಗಿಲ್ಲ, 1-2 ತಾಸು ಕೂಡಂತಂದ್ರೆ ನೀವು ಕೂಡ ರಜಾರ್ ಅಂತ ತಿಳ್ಕೊಂಡು ನೀವು ಹೋಗ್ಬಿಡ್ತೀರಿ. ನೀವೆಲ್ಲ ಮುಂದ ಸಿಂಧೇವಾರಿ ತಾಯಿಂದ್ರು ಭಜನೆ ಮಾಡ್ತಾ ಇದ್ರು, ಅದರ ಮುಂದೆ ಪಾಲಕಿ, ನಾವ್ ಹಿಂದೆ ಕಾರ್ನಾಗ ಕುಂತಿದ್ವಿ, ನೀವೆಲ್ಲ ಮುಂದೆ ಹೊಂಟಿದ್ರಿ. ನಾವು ನಿನ್ನೆ ಟಿವಿ ಒಳಗೆ ನೋಡಾಕತ್ತಿದ್ವಿ. ಏನಂತ ಕೇಳಿದ್ರ, ಪಂಡ್ರಾಪುರದ ವಿಠ್ಠಲನ ದರ್ಶನ ಸಲುವಾಗಿ ಏನು ವಾರಿ ಹೊಂಟಿತ್ತಲ್ಲ, ಅದನ್ನ ಟಿವಿಯಾಗ ನೋಡಿದ್ವಿ. ಅದ್ರ ಕಣ್ಣಾರ ಎಲ್ಲಿ ನೋಡಿವಿ ಅಂದ್ರೆ ಅದು ಇವತ್ತು ಬಾಳೂಮಾಮನ ಮಂದಿರದೊಳಗ ನಾವು ಪ್ರತಿ ವರ್ಷ ಹೇಳ್ತೀವಿ. ಇವತ್ ನಾ ಬೆಳಿಗ್ಗೆ ಒಬ್ಬರು ಫೋನ್ ಮಾಡಿದ್ರು, ಪಂಡ್ರಾಪುರಕ್ಕೆ ಹೋಗಿದ್ವಿ, ಹೋಗಿ 10 ತಾಸಾಯ್ತು ಇನ್ನೂ ದರ್ಶನ ಆಗಿಲ್ಲ ಅಂತ ತಿಳ್ಕೊಂಡು.
ನಾನಂದೆ ನಿಮ್ಗಿಂತ ಭಾಗ್ಯವಂತರು ನಾವಪ್ಪ ಅಂತ ಹೇಳಿದ್ವಿ. ಯಾಕಂದ್ರೆ ಇಲ್ಲಿ ಬಂದಿರುವಂತರು ಎಲ್ಲರೂ ಪ್ರಭು ಪಾಂಡುರಂಗನ ದರ್ಶನಕ್ಕಾಗಿ 10 ತಾಸು ನಿಲ್ಲದೇನು ಬೇಕಾಗಿಲ್ಲ. 10 ನಿಮಿಷದೊಳಗೆ ಇಲ್ಲಿ ದರ್ಶನ ಆಗತ್ತಂದ್ರ ಪಂಡ್ರಾಪುರ ಅಲ್ಲಿಲ್ಲ, ಅದು ಇಲ್ಲೇ ಇತ್ತು. ಬಾಳು ಮಾಮನ ಒಂದು ಸದ್ಗುರು ಸಂತನ ಇವತ್ತಿ ಜಗತ್ತಕ್ಕೆ ಅನೇಕ ಸಂತ ಮಹಂತರೆಲ್ಲ ಬಂದು ಹೋಗ್ತಾ ಇರ್ತಾರೆ. ಅದರಲ್ಲೂ ವಿಶೇಷ ಆಷಾಢ ಏಕಾದಶಿ. ನೀವ್ಯಾರು ವಿಚಾರ ಮಾಡಿರೋ ಗೊತ್ತಿಲ್ಲ, ನನಗ್ ಸ್ವಲ್ಪ ಡೌಟ್ ಬಂತು. ಆಷಾಢ ಏಕಾದಶಿ ಅಂತಂದ್ರೆ ಇವತ್ತು ನಾವ್ ಯಾರ್ದು ಮಾಡ್ಬೇಕು? ಪಾಂಡುರಂಗ ರುಕ್ಮಿಣಿದನ್ನ ಇಡೀ ಮಹಾರಾಷ್ಟ್ರ ಅಲ್ಲ, ಇಡೀ ವಿಶ್ವದ ತುಂಬ ಅವನ ಉಪವಾಸವನ್ನ ಮಾಡ್ತಾರೆ. ಆದ್ರೆ ನಾವ್ ಇಲ್ಲಿ ಆಷಾಢ ಏಕಾದಶಿ ದಿವಸ ಪಾಲಕಿ ಯಾರದು ತಗೊಂಡು ಬಂದೇವಿ? ಯಾರ ತಗೊಂಡ್ ಬಂದಿರಿ? पालखी मध्ये कोण होता? बाळूमामा होता ना. आज मग दिवस कोणाचा आहे? पांडुरंग. मग विठ्ठल, मग बाळूमामाचं का आणलं तुम्ही? ಇದನ್ನ ಏನ್ ಹೇಳ್ತಾರಂತಂದ್ರ ಸ್ವತಃ ಭಗವಂತ ಏನ್ ಹೇಳ್ತಾನ, ನಾ ಗುರುರೋ ನ ಅಧಿಕಂ ಶಿವಶಾಸನತಃ. ನಾ ಗುರುರೋ ನ ಅಧಿಕಂ ಶಿವಶಾಸನತಃ. ನನಕ್ಕಿಂತಲೂ ದೊಡ್ಡವರು ಯಾರು ಅಂತ ತಿಳ್ಕೊಂಡು ಸ್ವತಃ ಭಗವಂತ ಏನ್ ಹೇಳ್ತಾನಂದ್ರ, ನನಕ್ಕಿಂತಲೂ ದೊಡ್ಡವ್ರು ಯಾರಪ್ಪ ಅಂತಂದ್ರೆ ಅವ ಗುರುನಾಥ, ಅದು ಸದ್ಗುರು ಬಾಳುಮಾಮ ಅಂತ. ಸಮುದ್ರ ಘನ ಎಂಬೆನೆ ಧರೆಯ ಮೇಲಡಗಿತ್ತು, ಧರೆಯ ಘನ ಎಂಬೆನೆ ಆದಿಶೇಷನಲ್ಲಡಗಿತ್ತು. ಆದಿಶೇಷನೇ ಘನ ಎಂಬೆನೆ ಪಾರ್ವತಿಯ ಕಿರುಬೆರಳ ಉಂಗರದಲ್ಲಡಿ. ಪಾರ್ವತಿಯೇ ಘನ ಎಂಬನೆ ಪರಮೇಶ್ವರನ ಅರ್ಧಾಂಗಿನಿಯೊಳಗಿತ್ತು. ಪಾರ್ವತಿಯೇ ಘನ ಎಂಬನೆ ಪರಮೇಶ್ವರನ ಅರ್ಧಾಂಗಿನಿಯೊಳಗಿತ್ತು. ಪರಮೇಶ್ವರನ ಘನ ಎಂಬನೆ ಕೂಡಲ ಸಂಗನ ಶರಣರ ಹೃದಯ ಕಮಲದೊಳಗಡಗಿತ್ತು ಅಂತ ತಿಳ್ಕೊಂಡು ಹೇಳ್ತಾರೆ. ಏನ್ ಇವತ್ತ ಆಷಾಢ ಏಕಾದಶಿ ದಿವಸ ನಾವು ಬಾಳುಮಾಮನ ಗುಡಿ ಒಳಗ ತತ್ಸ್ವರೂಪಿ ಆ ತಾಯಿ ಹೇಳಕತ್ತರು, ಬಾಳುಮಾಮ ಅಂತಂದ್ರೆ ಪಾಂಡುರಂಗನ ಅವತಾರನೇ ಅಂತ ತಿಳ್ಕೊಂಡು. ಒಂದು ದಿನ ಕೈಲಾಸದೊಳಗೆ ಹಿಂಗೆ ಚರ್ಚೆ ನಡೀತು. ನಾವೆಲ್ಲ ಭಕ್ತಿಯಿಂದ ಬಂದಿದೀವಲ್ಲ, ಭಕ್ತಿ ಐತಂತ ನಡ್ಕೊಂಡ್ ಬಂದಿರಿ ನೀವೆಲ್ಲ. ನಿಮ್ಮಲ್ಲಿ ಶ್ರದ್ಧೆ ಇದೆ ಅಂತ ತಿಳ್ಕೊಂಡು ನಡ್ಕೊಂಡ್ ಬಂದಿದ್ದೀರಿ. ಆದ್ರೆ ಒಂದಿಷ್ಟು ಮಂದಿ ಹಿಂಗೂ ಇರ್ತವೆ. ಏನು, ನಾವು 1 ವರ್ಷನೂ ಕೂಡ ನಾವು ಪಂಡ್ರಾಪುರಕ್ಕೆ ನಡ್ಕೊಂಡು ಹೋಗೋದನ್ನೆಲ್ಲ ತಪ್ಸಂಗಿಲ್ಲ. ಅದು ಎಷ್ಟೇ ಕಷ್ಟ ಇರಲಿ, ಕಾಲಿಗೆ ಏನೇ ನೋವಾಗಿರ್ಲಿ, ನಾವು ಒಟ್ಟ ಬಿಟ್ಟಿಲ್ಲ. ನಾ ಅನ್ನೋದನ್ನದನ್ನ ಏನೈತಲ್ಲ, ಅದು ಬಹಳ ಕೆಟ್ಟ. ಅಹಂಕಾರ ಮತ್ತು ಮಮಕಾರ ಹಿಡ್ಕೊಂಡು ಯಾರು ಭಕ್ತಿ ಮಾಡ್ತಾರಲ್ಲ, ಅವರ ಭಕ್ತಿ ಪರಿಪೂರ್ಣತೆ ಆಗೋದಿಲ್ಲ. ಇದು ನಂದು ಹೊಲ, ಇದು ನಂದು ಮನೆ, ನನ್ನ ಊರ, ನನ್ನ ಮಠ, ನಂದು ಅನ್ನೋದು ಏನೈತಲ್ಲ, ಇದು ಅಹಂಕಾರ. ಒಂದಿನ ಸಮುದ್ರ ಹೇಳ್ತಂತ. ಸಮುದ್ರ ಏನ್ ಹೇಳ್ತಂದ್ರ, ನಾ ಇಷ್ಟು ವಿಶಾಲ ದಿನಲ್ಲ, ಎಷ್ಟು ವಿಶಾಲ ದಿನಲ್ಲ ಅಷ್ಟ ಡೇಂಜರ್ ಅದಿನಿ ಅಂತ ಹೇಳ್ತೀನಿ. ಒಂದು ಸಲ ನಾನೇನಾದ್ರೂ ಅಳಗ್ಯಾಡ ಬಿಟ್ಟಂದ್ರ ಸುನಾಮಿ ಐತಂದ್ರೆ ಎಲ್ಲಾನು ನನ್ನ ಒಳಗ್ ಬಂದು ಬಿಡ್ತದ ಅಂತ. ಅದಕ್ಕ ನನಕ್ಕಿಂತಲೂ ದೊಡ್ಡವರು ಈ ಜಗತ್ತಿನೊಳಗೆ ಯಾರು ಇಲ್ಲ ಅಂತ ತಿಳ್ಕೊಂಡು ಸಮುದ್ರ ಹೇಳ್ತು. ಅವಾಗ ಭೂಮಿ ಕೆಳಗೆ ಹೊತ್ಕೊಂಡಿತ್ತು. ಸಮುದ್ರ ಹೊತ್ಕೊಂಡಿದ್ದ ಯಾವುದು? ಸಮುದ್ರ ಎಲ್ಲದ? ಮ್ಯಾಗದನ್ ಕೆಳಗದ? ಭೂಮಿ ಮೇಲದ. ಭೂಮಿ ಮೇಲೆ ಇರೋದ್ರಿಂದ ಭೂಮಿ ಹೇಳ್ತು, ಸಮುದ್ರ ನಾ ದೊಡ್ಡವ ಅನ್ಬೇಡ, ನಿನಗ್ ಹೊತ್ಕೊಂಡ್ ನಿಂತವ್ ನಾ ಅದೀನಿ, ಅದಕ್ ನಿನಕ್ಕಿಂತಲೂ ನಾ ದೊಡ್ಡವ. ಅವಾಗ ಸಮುದ್ರ ಹೇಳ್ತು, ಭೂಮಿ ನನ್ನಿಂದ ತಪ್ಪಾಯ್ತು, ನನಗ್ ಹೊತ್ಕೊಂಡು ನೀ ನಿಂತಿದ್ದಿ,
ನೀನ ದೊಡ್ಡವ. ಅವಾಗ ಭೂಮಿಗೂ ಅಹಂಕಾರ ಬಂತು. ಏನಂತ? ಅಂತ ದೊಡ್ಡ ಸಮುದ್ರ ನನಗ ಶರಣಾಗತ ಆಗತ್ತಂದ್ರ ನನಕ್ಕಿಂತಲೂ ದೊಡ್ಡವರು ಯಾರು ಇಲ್ಲ ಅಂತ ತಿಳ್ಕೊಂಡು ಭೂಮಿ ಹೇಳಕತ್ತಿತ್ತು, ನಿನಕ್ಕಿಂತಲೂ ದೊಡ್ಡವ ನಾನೇ. ಅವಾಗ ಭೂಮಿ ನಾನು ದೊಡ್ಡವನ್ನ ಕತ್ತಾಗ ಭೂಮಿಗೆ ಹೊತ್ತುಕೊಂಡು ನಿಂತ ಆದಿಶೇಷ. ಅವಾಗ ಆದಿಶೇಷ ಹೇಳ್ದ, ಸಮುದ್ರ ದೊಡ್ಡದಂತೂ ನಿನಗೆ ಶರಣಾಗತ ಇತ್ತು ಸರಿ, ಆಮೇಲೆ ಭೂಮಿ ನೀವೊಂದ್ ಸ್ವಲ್ಪ ಕೆಳಗ್ ನೋಡ್ಲ ಅಂತ ಹೇಳ್ರಿ, ನಿನಗ್ ನಾ ಹೊತ್ಕೊಂಡ್ ನಿಂತೀನಿ, ನಿನಕ್ಕಿಂತಲೂ ನಾ ದೊಡ್ಡವ. ಅವಾಗ ಸಮುದ್ರ ಮತ್ತು ಭೂಮಿ ಎರಡೂ ದೊಡ್ಡವ್ರ ಅಂತ ತಿಳ್ಕೊಂಡು ಯಾರಿಗೆ ನಮಸ್ಕಾರ ಮಾಡಿದ್ರು? ಆದಿಶೇಷ. ಎಲ್ಲರೂ ಇಲ್ಲಿ ಅದಿರಲ್ಲ. ಒಂದೂರೊಳಗೆ ಹಿಂಗ ಒಬ್ಬ ಹೆಣ್ಮಗಳು, ನೀವೆಲ್ಲ ಈಗ ಬಂದಿರಲ್ಲ, ಪಾಲ್ಕಿ ತಗೊಂಡು ಯಾತ್ರೆಯನ್ನ ಬಂದಿರಲ್ಲ, ಹಂಗ ಊರಿಗೆ ಹೊಂಟಿದ್ರಂತ ಒಬ್ರು ಗುರುಗಳು ಬರೋ ಸಂದರ್ಭದಾಗ ಆ ಹೆಣ್ಮಗಳಿಗೆ ಬಹಳ ಹೌಸ್ ಇತ್ತು. ಏನಂದ್ರ ಇವತ್ ನಮ್ಮ ಊರಿಗೆ ಗುರುಗಳು ಬರಾಕತ್ತಾರ, ಅವ್ರ ಊರೊಳಗೆಲ್ಲ ಮೆರವಣಿಗೆ ಅದ, ಅದಕ್ಕೆ ನಾನೊಂದಿಷ್ಟು ಸಾರಿಸಿ ರಂಗೋಲಿ ಹಾಕ್ಬೇಕಂತ ತಿಳ್ಕೊಂಡು ರಂಗೋಲಿ ಹಾಕಿದ್ರು. ರಂಗೋಲಿ ಹಾಕೊಂತ ಇಡೀ ಒಂದು ಓಣಿ ಎಲ್ಲ ತಿರುಗಾಡ್ದಳು. ಆಮೇಲೆ ನಿಂತಿರೋ ಹೆಣ್ಮಕ್ಳಿಗೆ ಹೇಳಿದಳು, ನೋಡವ, ನಮ್ಮ ಊರಿಗೆ ಮಧ್ಯಾಹ್ನ ಗುರುಗಳು ಬರೋರದಾರ, ನಾವು ಊರೆಲ್ಲ ರಂಗೋಲಿ ಹಾಕೊಂತ ಬಂದೀನಿ, ಹೆಂಗ್ ಹಾಕಿನ ಸ್ವಲ್ಪ ನೋಡು ಅಂತ ಹೇಳಿದ್ರು. ಒಂದು 4-5 ಹೆಣ್ಮಕ್ಳು ಕೂಡಿ ಎಲ್ಲಿಂದ ಚಾಲು ಮಾಡಿದಿ ಅಂತ ಹೇಳಿ ಕರ್ಕೊಂಡೋದ್ರು. ಇಲ್ಲಿ ನೋಡು ಬಂದು ಕರ್ಕೊಂಡು ಹೋದಳು. ಅಲ್ಲಿಂದ ನಿಂತ ಜಾಗ ತಕ್ಕ ಬಂದಳು, ಹಾಕಿದ ರಂಗೋಲಿನೇ ಇದ್ದಿದ್ದಿಲ್ಲ ಅಲ್ಲಿ. ಯಾಕಂದ್ರೆ ಆಕಿ ಗಡಬಡದಾಗ ಸರಿಗ ಏನ್ ಹಿಂದ್ ಬಿಟ್ಟಿದಳಲ್ಲ, ಹಂಗಾದ ಕೆಡ್ಸ್ಕೊಂತ ಬಂತು. ಹಂಗ ನಾ ಸುಮ್ ಉದ್ದಕ್ಕೆ ಹೇಳ್ಕೊಂತ ಹೋದ್ನಿ ಅಂದ್ರೆ ನೀವು ಹೂ ಅನ್ಕೋತ ಹೋಗ್ರಿ. ಹಂಗ ಏನ್ ಹೇಳಕತ್ತಿದ್ ನಾನು? ಸಮುದ್ರ ಭೂಮಿ ಯಾರು ಹೊತ್ಕೊಂಡ್ರ? ಆದಿಶೇಷ. ಅಜ್ಜರ ನಮಗ್ ಯಾವ ಶೇಷನೂ ಗೊತ್ತಿಲ್ರಿ, ಈಗ ನಮಗ್ ಹೊಟ್ಟೆ ಹಸುವಾಗೈತ್ರಿ, ಹೋಗ್ಬೇಕು ನಾವು. ನೀವೆಲ್ಲ ಉಪವಾಸ ಅದಿರಲ್ಲ? ಉಪವಾಸ ಅದಿರಿ. ಮುಂಜಾನೆ ಏನ್ ತಿಂದಿರಿ? ಅದನ್ನೆಲ್ಲ ಕೇಳಂಗಿಲ್ಲ ಇವತ್ತು. ಉಪವಾಸ ಇಲ್ಲ? ಎಲ್ಲರೂ ಉಪವಾಸ ಇಲ್ಲ? ಅಜ್ಜಿ ಹೇಳಕತ್ತಾರ, ಸುಮ ಅಂತಾರ, ಯಾರ್ಲೂ ತಿಂದ ಬಂದ. ಆದಿಶೇಷ ಹೊತ್ತುಗಳು. ಆದಿಶೇಷ ಹೇಳ್ದ, ನಾನ್ ನಿಮ್ಮಿಬ್ಬರಿಗಿಂತಲೂ ಬಹಳ ದೊಡ್ಡವದನಿ ಅಂದ. ಅವಾಗ ಭೂಮಿ ಮತ್ತು ಸಮುದ್ರ ಶರಣಾಗತ ಆಯಿತು, ನೀನ ದೊಡ್ಡವಪ್ಪ. ಅವಾಗ ಪಾರ್ವತಿ ಸುಮ್ನೆ ಕೂಡ್ಲಿಲ್ಲ. ಭೂಮಿ ದೊಡ್ಡದಂತೂ ಸರಿ, ಸಮುದ್ರ ದೊಡ್ಡದಂತೂ ಸರಿ, ಆದಿಶೇಷ ನಿನಗ್ ಹೊತ್ತುಕೊಂಡಾಕ ನಾ ಅದೇನಿ. ಅದು ಎಲ್ಲಿ ಹೊತ್ತುಕೊಂಡಿನಂತಂದ್ರ ನನ್ನ ಕಿರು ಬೆರಳಿನೊಳಗೆ ಒಂದಿಷ್ಟು ಉಂಗ್ರ ಮಾಡಿ ನಿನಗೆ ಹಾಕೊಂಡಿನಿ, ನಿನಕ್ಕಿಂತಲೂ ದೊಡ್ಡವಳು ನಾನು ಅಂತಂದಳು. ಯಾರು? ಇಲ್ಲಿಂದ ಅಲ್ಲಿ ತಕ ಹೋಯ್ತು, ಕೈಲಾಸ ತಕ. ನಾ ಅನ್ನೋದು ಅಲ್ಲಿಗೆ ಹೋಯ್ತು. ಅವಾಗ ಭೂಮಿ, ಸಮುದ್ರ, ಆದಿಶೇಷ ಎಲ್ಲರೂ ಏನಂದ್ರ, ಪಾರ್ವತಿ ನೀ ಬಹಳ ದೊಡ್ಡವಳವ, ನೀನ ದೊಡ್ಡೈತಿ. ಅವಾಗ ಪಾರ್ವತಿ ಅಂದಳು, ನನಕ್ಕಿಂತ ದೊಡ್ಡವಳ ಈ ಜಗತ್ತದಾಗ ಯಾರು ಇಲ್ಲ ಅಂತ. ಅವಾಗ ಪರಮಾತ್ಮ ಪಕ್ಕಕ್ಕೆ ಕುಂತಿದ್ದ, ಬಾಜುನ ಕುಂತಿದ್ದ. ಪಾರ್ವತಿ, ಒಂದಿಷ್ಟು ವಿಚಾರ ಮಾಡು, ನಾನಾ ದೊಡ್ಡಕ್ಕಂತ ನೀ ಅನ್ನಕತ್ತಿಯಲ್ಲ, ಒಂದಿಷ್ಟು ವಿಚಾರ ಮಾಡು. ಸಮುದ್ರಕ್ಕೆ ಹೊತ್ತುಕೊಂಡಿದ್ದು ಭೂಮಿ ದೊಡ್ಡದಂತೂ ಸರಿ, ಭೂಮಿಗೆ ಹೊತ್ತುಕೊಂಡಿದ್ದು ಆದಿಶೇಷ ದೊಡ್ಡದಂತೂ ಸರಿ. ಆದಿಶೇಷನ ಹೊತ್ತುಕೊಂಡವಳು ನೀನು ದೊಡ್ಡಕ್ಕನ್ನಕತ್ತಿಲ್ಲ, ನಿನ್ನ ಹತ್ರನು ನಾ ಅನ್ನೋದು ಐತಲ್ಲ. ಆದ್ರೆ ನನ್ನ ಅರ್ಧ ಶರೀರದೊಳಗೆ ನಿನಗೆ ಜಾಗ ಕೊಟ್ಟಿನಲ್ಲ, ನಿನಕ್ಕಂತೂ ದೊಡ್ಡವ ನಾ ಅಂತ ತಿಳ್ಕೊಂಡ ಪರಮಾತ್ಮ.
ಇನ್ನ ಮುಂದಕ್ಕೆ ಹೇಳ್ರಿ. ಅವಾಗ ಇವ್ರಿಬ್ರದು ಮಾತುಕತೆ ನಡೆದಿತ್ತು. ಭಕ್ತ ಮುಂದೆ ಕುಂತಿದ್ದ. ಭಕ್ತ ಮುಂದೆ ಕುಂತಾಗ ಅವ ಅಂದ, ಹೇ ಪರಮಾತ್ಮ ಪಾರ್ವತಿ, ನೀವಿಬ್ರು ನಾ ದೊಡ್ಡಕ್ಕೆ ಅನ್ನಕತ್ತೀರಿ, ನಂದೊಂದಿಟ್ಟು ಕೇಳಲ್ಲ. ಏನು? ಇಡೀ ನನ್ನ ಕುಟುಂಬದೊಳಗ ಹೆಣ್ಣು ಮಕ್ಕಳು ಬಂಧು ಬಳಗ ಈ ಎಲ್ಲ ಸಂಸಾರದೊಳಗ ಈ ಒಂದು ಹೃದಯದೊಳಗ ನಿಮಗೂ ಒಂದಿಷ್ಟು ಜಾಗ ಕೊಟ್ಟಿನಲ್ಲ, ನಿಮ್ ಎಲ್ಲರಿಗಿಂತಲೂ ದೊಡ್ಡವ ನಾ ಅಂತ ತಿಳ್ಕೊಂಡು ಭಕ್ತ ಅಂದ. ಅದಕ್ಕ ಭಗವಂತ ಏನ್ ಹೇಳದಂದ್ರ, ಮಮ ಭಕ್ತ ಮಮಾಧಿಕ ಅಂತ ತಿಳ್ಕೊಂಡು ಏನ್ ಹೇಳಿದ್ರಂದ್ರ, ದೇವ್ರ ಏನ್ ಹೇಳ್ತಾನಂದ್ರ ನನಕ್ಕಿಂತಲೂ ದೊಡ್ಡವ್ರು ಯಾರಪ್ಪ ಅಂತ ಕೇಳಿದ್ರ ನನ್ನ ಭಕ್ತರು ಅಂತ ತಿಳ್ಕೊಂಡು ಸ್ವತಃ ದೇವ್ರು ಹೇಳ್ತಾನ. ಅದಕ್ಕೆ ಇವತ್ತು ಆಷಾಢ ಏಕಾದಶಿ ದಿವಸ ಪಾಂಡುರಂಗ ವಿಠ್ಠಲ ರುಕ್ಮಿಣಿ ಪಾಲಕಿ ತರೋದ್ ಬಿಟ್ಟು ಬಾಳು ಮಾಮನ ಪಾಲಕಿ ಮೆರವಣಿಗೆ ಯಾಕಾಗಿತ್ತಂದ್ರ ದೇವರಿಗಿಂತಲೂ ದೊಡ್ಡವ್ರು ಯಾರಂತಂದ್ರ ಅದು ಭಕ್ತರು. ಅದಕ್ಕಂತ ಭಕ್ತಿಯನ್ನ ಮಾಡಿದವ್ರು ಯಾರಂದ್ರ ಅದು ಬಾಳು ಮಾಮ. ಅದಕ್ಕೆ ಇವತ್ತು ನಾವೆಲ್ಲರೂ ಅಂತಹ ಭಕ್ತಿಯನ್ನ ಮಾಡ್ಬೇಕಾಗಿತ್ತು ಅಂತಂದ್ರೆ ಆ ಭಕ್ತಿ ಒಳಗ ಏನಜ್ಜ ಹೇಳೋದೈತೆ? ಅಜ್ಜ ಏನ್ ಇಲ್ಲ, ಕುರ್ಚಿ ಕೂಡ ತ್ರಾಸ ಮಾಡ್ಕೋಬೇಡ, ಪಂಚದ. ಅದಕ್ಕ ಜೀವನದೊಳಗೆ ನಾವೆಲ್ಲ ಭಕ್ತಿಯನ್ನ ಮಾಡ್ತೀವಿ. ಆ ಭಕ್ತಿ ಒಳಗ ಒಂದಿಷ್ಟು ಏನ್ ಮಾಡ್ಬೇಕಂತಂದ್ರ ನಾಮಸ್ಮರಣೆಯನ್ನು ತುಂಬಬೇಕು, ಅಹಂಕಾರವನ್ನು ಬಿಡಬೇಕು, ಮಮಕಾರವನ್ನು ಬಿಡಬೇಕು, ಎಲ್ಲ ನಂದನ್ನೋದನ್ನ ಬಿಟ್ಟು ಎಲ್ಲವೂ ನಿನ್ನದೇನಂತ ಭಾವ ಬರಬೇಕು. ಎಷ್ಟೋ ಜನರು ಅದಕ್ಕೆ ಇವತ್ತು ಸಂತ ಬಾಳು ಮಾಮ ಯಾಕಿಷ್ಟು ಪ್ರಸಿದ್ಧತ್ತಾದ್ರು ಅಂತ ಕೇಳಿದ್ರೆ, ನನ್ನದನ್ನೋದು ಯಾವುದೂ ಇಲ್ಲ, ಈ ಜಗತ್ತಿನೊಳಗೆ ಎಲ್ಲವೂ ಅವನೇದೇನಂತ ಬದುಕಿರೋರು ಯಾರಪ್ಪ ಅಂದ್ರೆ ಅವರು ಸಂತರು, ಅವರು ಬಾಳು ಮಾಮ. ಬಂದಿರುವಂತಹ ಭಕ್ತರನ್ನ ಉದ್ಧಾರ ಮಾಡಿಕೊಂಡು ಅದಕ್ಕೆ ಇವತ್ತಿನ ದಿನಮಾನಗಳಲ್ಲಿ ಏನ್ ನೀವೆಲ್ಲ ಉಪವಾಸ ಅದಿರ ಅಂತ ನಾ ತಿಳ್ಕೊಂಡಿರ ಅಷ್ಟ. ನೀವ್ ಇದಿರೋ ಬಿಟ್ಟಿರೋ ನಿಮಗ್ ಬಿಟ್ಟಿರೋ ವಿಷಯ. ಮುಗುಳಿತಾಯಿ ಮುಗುಳ್ಯಾಕದ ಮಕ್ಕ ಕೂಡ ಅಲ್ಲೇ ಎಲ್ಲೇನೋ ಇಟ್ಟು ಹೇಳಕತ್ತೀನಿ, ನನಗ್ ನೋಡಂಗಿಲ್ಲ ಪಾಪ, ಎಲ್ಲರೂ ಹಾಕಿ ಎಲ್ಲಾನು ಮತ್ತ ಅಲ್ಲಿಂದ ಇಲ್ಲಿ ನಡ್ಕೊಂಡು ಬಂದಿರ್ಲ ಕಾಲ್ ನೋಸಾಕತ್ತಿರ್ತವೆ, ನಕ್ಕರಂದ್ರೆ ಹೋಗ್ಬಿಡ್ತಿರ್ತವೆ. ಜೀವನದೊಳಗ ಇವತ್ತು ಮೊದಲಿಗಿಂತಲೂ ಜಾಸ್ತಿ ಜನ ದೇವರ ಮೇಲೆ ಭಕ್ತಿ ಮಾಡಕತ್ತಾರ. ಮೊದಲು ಇಷ್ಟು ಜನ ಯಾರೋ ಮಂದಿರಗಳಿಗೆ ಹೋಗೋದು ಇಲ್ಲ. ಅದ್ರೊಳಗೆ ಈ 1-2 ವರ್ಷದಿಂದ ಕರ್ನಾಟಕದೊಳಗೆ ಯಾವ ದೇವಸ್ಥಾನಗಳು ಖಾಲಿ ಇಲ್ಲ. ಯಾಕಂದ್ರೆ ಕರ್ನಾಟಕ ಸರ್ಕಾರ ಫ್ರೀ ಬಸ್ ಮಾಡೈತಿ. ನಮ್ಮಲ್ಲಿ ಹಾಫ್ ಐತಿ, ಮಹಾರಾಷ್ಟ್ರದಾಗ ಹಾಫ್ ಐತಿ, ಅವ್ರ ಫುಲ್ ಅಲ್ಲ. ಈ ದೇವಸ್ಥಾನಗಳದ್ದು ಜಾಸ್ತಿ ಆದಂಗ ಯಾಕೆ ಇಷ್ಟು ಜನ ಹೊಂಟಾರ ವಿಚಾರ ಮಾಡಿದೀವಿ ನಾವು. ಈಗ ದೇವರ ಹೇಳೋರು ಜಾಸ್ತಿ ಆಗ್ಯಾರ, ದೇವರ ಕೇಳೋರು ಜಾಸ್ತಿ ಆಗ್ಯಾರ. ಆಮೇಲೆ ದೇವರ ಗುಡಿಗಳಂತೂ ಈ ಮೊನ್ನೆ ಹೋದ 1-2 ತಿಂಗಳದಾಗ ಒಂದು 40-50 ಗುಡಿಗಳನ್ನ ಉದ್ಘಾಟನೆ ಮಾಡಿವಿ ನಾವು. ಒಂದೊಂದು ತಿಂಗಳು 2-2 ತಿಂಗಳದಾಗ ನಾವು ವಿಚಾರ ಮಾಡಿದ್ವಿ ಇಷ್ಟ್ಯಾಕೆ ಜನರಲ್ಲಿ ಅಂತಂದ್ರ, ಇಷ್ಟೆಲ್ಲ ಯಾಕೆ ಆಗಾಕತ್ತೈತಿ ಅಂದ್ರೆ ಮನುಷ್ಯನಲ್ಲಿ ಶಾಂತಿ ಸಮಾಧಾನವನ್ನು ಕಳ್ಕೊಂಡ. ಈ ಭಾರತ ದೇಶದೊಳಗ ಶಾಂತಿ ಸಮಾಧಾನ ಕೇಂದ್ರ ಯಾವುದು ಅಂತ ಕೇಳಿದ್ರೆ ಅದು ಮಂದಿರಗಳು ಮತ್ತು ಮಠಗಳು. ಕೆಲವು ವಿದೇಶದಾಗ ನೀವು ಹೋದ್ರಂದ್ರ ತಾಲೂಕ ಒಂದೊಂದು ಹುಚ್ಚಾಸ್ಪತ್ರೆ ಅದಾವ. ಎಲ್ಲೆಲ್ರಿ? ತಾಲೂಕಕ್ಕೊಂದೊಂದು. ನಮ್ಮ ರಾಜ್ಯದಾಗ 3-4 ಅದಾವ ಅಷ್ಟ. ನಾಗ್ಪುರ್ಕೊಂದೈತಿ, ಮಿರಜ್ಕೊಂದೈತಿ, ನಾಸಿಕ್ ಒಂದೈತಿ. ಅಂದ್ರೆ 12 ಕೋಟಿ ಜನಸಂಖ್ಯೆ ಇರುವಂತ ಮಹಾರಾಷ್ಟ್ರ ರಾಜ್ಯದೊಳಗ 4-5 ಹುಚ್ಚಾಸ್ಪತ್ರೆ ಇದ್ರವ. 3-4 ಕೋಟಿ ಇರುವಂತ ವಿದೇಶದೊಳಗ ತಾಲೂಕ ಒಂದೊಂದು ಹುಚ್ಚಾಸ್ಪತ್ರೆ. ಕಾರಣ ಏನು ಅಂತ ಕೇಳಿದ್ರ
ಅವರು ದೇವಸ್ಥಾನ ಮಂದಿರಗಳಿಗೆ ಹೋಗೋದಿಲ್ಲ. ಆದ್ರೆ ನಮಗ ಸಮಾಧಾನ ಶಾಂತಿ ಬೇಕಾಗಿತ್ತು. ಎಲ್ಲಿ ಬರ್ತೀವಂದ್ರ ಮಂದಿರಗಳಿಗೆ ಬರ್ತೀವಿ. ಇದ್ರ ಅರ್ಥ ಇವತ್ತಿನ ದಿನಮಾನಗಳದಾಗ ಜನ ಜಾಸ್ತಿ ಮಂದಿರಕ್ಕೆ ಬರಾಕತ್ತಾರಂದ್ರ ಮನಿಯೊಳಗೆ ಏನಾಗೈತಿ? ನೀವ ಹೇಳ್ಬಿಡ್ರಿ, ನಾ ಏನ್ ಹೇಳೋದ್ರ. ಯಾಕಂದ್ರೆ ನಮ್ಮ ಮನ್ಯಾಗೂ ಇರಂಗಿಲ್ಲ, ಮಠದಾಗೂ ಇರಂಗಿಲ್ಲ. ನಮ್ಮಲ್ಲಿ ಏನಾಗ್ಯದಂದ್ರ ಶಾಂತಿ ಸಮಾಧಾನವನ್ನೆಲ್ಲ ಕಳ್ಕೊಂಡು ಜೀವನ ಮಾಡ್ತಾ ಇದ್ವಿ. ನೋಡೋಕೆಲ್ಲ ಇತ್ತು ಮನಿಯೊಳಗ. ಒಂದು ಕಾಲ ಹಿಂಗತ್ತಲ್ಲ, ಒಂದು 30-35 ವರ್ಷದ ಹಿಂದೆ ಹೋದ್ರ ಯಾರ ಮನಿಯೊಳಗ ಅಕ್ಕಿ ಅನ್ನ ಊಟ ಮಾಡ್ತಾರಲ್ಲ ಅವರು ಶ್ರೀಮಂತರು ಅಂತ ಅಂತಿದ್ರು. ಯಾರು ಜೋಳದ ನುಚ್ಚು ಊಟ ಮಾಡ್ತಾರಲ್ಲ ಅವ್ರು ಅತ್ಯಂತ ಬಡವರು ಅಂತಿದ್ರು. ಆದ್ರೆ ಇವತ್ತಿನ ಕಾಲದಾಗ ಯಾರು ನುಚ್ಚು ಊಟ ಮಾಡ್ತಾರಲ್ಲ ಅವ್ರು ಶ್ರೀಮಂತರು, ಯಾರ ಅಕ್ಕಿ ಊಟ ಮಾಡ್ತಾರಲ್ಲ ಇದು ಆರೋಗ್ಯ ಕೆಟ್ಟದ ಸಲುವಾಗಿ ಹಿಂಗಾಯ್ತು. ಇಷ್ಟು ಬದಲಾವಣೆ ಆಯ್ತು. ಅವಾಗ ಅಕ್ಕಿ ಊಟ ಮಾಡೋರೆಲ್ಲ ಶ್ರೀಮಂತರು ಅಂತಿದ್ವಿ, ಅಷ್ಟು ಬಡತನ ಇತ್ತು. ಆದ್ರ ಮನೆಯೊಳಗೆ ಮಾತ್ರ ಆನಂದಕ್ಕೇನೋ ಕೊರತೆ ಇರಲಿಲ್ಲ. ಗಂಜಿ ಇದ್ರು ಕೂಡ ಮನ್ಯಾಗಿರೋರೆಲ್ಲ ಕೂಡಿ ಕುಡಿತಿದ್ರು. ಇವತ್ತು ಏನಿದ್ರು ಕೂಡ ಕೂಡಿ ಊಟ ಮಾಡೋದಿಲ್ಲ, ಕೂಡಿ ಕುಡಿತಾರ ಮನ್ಯಾಗಲ್ಲ, ಅದು ಬಾರದಾಗ. ಈ ವ್ಯವಸ್ಥೆ ಏನಾಗೈತೆ ಅಂತ ಕೇಳಿದ್ರೆ, ಮತ್ ನೀವ್ ಯಾವಾಗ ಹೋಗಿ ಅಜ್ಜಾರ ಅಂತ ನನಗೆ ಕೇಳಿದ್ರಿ. ಮನುಷ್ಯನ ಬದುಕು ಅಶಾಂತಿಯಿಂದ ತುಂಬಿಕೊಂಡಿದೆ. ಇವತ್ತು ಶಾಂತಿ ಇಲ್ಲ, ಸಮಾಧಾನ ಇಲ್ಲ. ಎಲ್ಲಿ ಕೂತ್ಕೊಂಡ್ರು ಸಮಾಧಾನ ಇಲ್ಲ. ಒಟ್ಟು ಹೋಗೋದು. ಇದಕ್ಕೆಲ್ಲ ಬ್ರೇಕ್ ಹಾಕೋದು ಯಾವಾಗ ಅಂತ ಕೇಳಿದ್ರ ಮನೆ ಒಳಗೆ ಒಂದಿಷ್ಟು ವಿಚಾರಗಳನ್ನ ಬದಲಾವಣೆ ಮಾಡ್ಕೋಬೇಕು. ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡಬೇಕು. ಇವತ್ತು ಎಷ್ಟೋ ಜನ ಮನೆಯೊಳಗ ಮನೆಗೆ ಎಲ್ಲ ಐತ್ರಿ, ಆದ್ರೆ ಒಂದಿಲ್ಲ, ಅದು ಶಾಂತಿ ಅಂತ ಹೇಳ್ತಾರೆ, ಸಮಾಧಾನ ಅಂತ ಹೇಳ್ತಾರೆ. ಹಂಗಿದ್ರು ಹೊರಗೆ ಸಿಗ್ತೈತೆ ಅನ್ನೋದು ಎಲ್ರ ರೊಕ್ಕ ಕೊಟ್ರ. ರೊಕ್ಕ ಕೊಟ್ಟು ಸಿಗ್ತಿತ್ತಂದ್ರ ಇಲ್ಲಿ ಯಾರು ಬಂದು ಕೂಡ್ತಿದೆ ನೀವು. ಅದನ್ನ ಸಿಗದೇ ಇಲ್ಲ, ಅದಕ್ಕೆ ಅದು ಹೊರಗಡೆ ಇಲ್ಲ, ಅದು ನಮ್ಮ ಒಳಗದ. ಒಳಗಿದ್ದನ್ನ ಶೋಧನೆ ಮಾಡೋದು ಹೆಂಗಂತ ಕೇಳಿದ್ರೆ, ನಿತ್ಯ ವರ್ಷಕ್ಕೊಂದು ಸಲ ನಾವು ಬಾಳು ಮಾಮನ ಮಂದಿರಕ್ಕೆ ಬಂದು ಮಠಗಳಿಗೆ ಹೋಗಿ ಪಾಯಿದಿಂಡಿ ಯಾತ್ರೆ ಮಾಡಿ ಮತ್ತೆ 364 ದಿವಸ ಅದ ಗುದ್ದಾಡೋದು, ಅದ ಜೀವನ ಮಾಡಿದ್ರೆ ಬದುಕು ಸಾರ್ಥಕ ಆಗುದು. ಈ ಬದುಕು ಸಾರ್ಥಕ ಆಗ್ಬೇಕಾಗಿತ್ತು. ನಾವ್ ಎದಕ್ಕೆ ಬಂದೇವಿ? ಈ ಜಗತ್ತಿಗೆ ನಮ್ಮ ಕೊಡುಗೆ ಏನೈತಿ? ನೀವು ಬಂದಿರೋದು ಎದಕ್ಕೆ ಅನ್ನೋದನ್ನ ಬಹಳ ಮಂದಿ ಗೊತ್ತೇ ಇಲ್ಲ. ಏನು ಸಂಸಾರಿಕರಿಗೆ ಕೇಳಿದ್ರೆ, ಒಬ್ಬ ಹುಡುಗ ಮಲಗಿದ್ದಂತ, ಮಲ್ಕೊಂಡಿದ್ದ. ಊರಾಗ ಒಬ್ಬ ಹಿರಿಯ ಇದ್ದ, ಯಾರೂ ಕೇಳ್ತಿದ್ದಿಲ್ಲ. ತಮ್ಮ ನಿದ್ದೆ ಮಾಡೋದ್ ಚಲೋ ಅಲ್ಲೋ, ಎದ್ದು ದುಡಿ ಅಂದ್ರಂತ. ಹೌದಾ ಅನ್ನ. ಅವ ಊರಿಗೆ ಮೀರಿದವ ಇದ್ದ. ನಿದ್ದೆ ಮಾಡೋದ್ ಚಲೋ ಅಲ್ಲ, ಎದ್ದು ದುಡಿ ಅಂದ್ರು. ಅವಂದ ದುಡಿದ ಮೇಲೆ ಏನ್ ಮಾಡ್ಬೇಕ್ರಿ ಅಂದ. ಕೆಲಸ ಮಾಡು. ಕೆಲಸ ಮಾಡಿದ್ರೆ ಏನಾಗ್ತದ್ರಿ? ರೊಕ್ಕ ಬರ್ತಾವ. ರೊಕ್ಕ ಬಂದು ಏನ್ ಮಾಡ್ಬೇಕು? ಆ ರೊಕ್ಕ ಸ್ವಲ್ಪ ಇಟ್ಕೊಂಡು ಕೂಡಿಡ್ಬೇಕು. ರೊಕ್ಕ ಕೂಡಿ ಇಟ್ಟ ಮೇಲೆ ಏನ್ ಮಾಡ್ಬೇಕ್ರಿ? ನಿನ್ನ ಮದುವೆ ಆಗಿಲ್ಲ, ಮದುವೆ ಮಾಡ್ಕೋಪ. ಮದುವೆ ಆದ್ಮೇಲೆ ಏನ್ ಮಾಡ್ಬೇಕ್ರಿ ಅಂದ. ಏನಿಲ್ಲಪ್ಪ, ಸಂಸಾರಿಕರ ಜೀವನದ ಪದ್ಧತಿ. ಮದುವೆ ಆಯ್ತಂದ್ರೆ ಮಕ್ಕಳಾದ್ಮೇಲೆ ಏನ್ ಮಾಡ್ಬೇಕ್ರಿ? ಅವಕ್ಕೊಂದಿಷ್ಟು ಶಿಕ್ಷಣ ಕೊಡ್ಬೇಕು, ಅವ್ರಿಗೊಂದಿಷ್ಟು ಓದಿಸ್ಬೇಕು. ಆಯ್ತು, ಓದಿಸ್ದೆ. ಆಮೇಲೆ ಏನ್ ಮಾಡ್ಬೇಕ್ರಿ? ಆಮೇಲೆ ಏನಿಲ್ಲ, ಅವ್ರಿಗೆ ನೌಕರಿ ಹಚ್ಬೇಕು. ಮತ್ ನೌಕರಿ ಹಚ್ಚಿದೆ ಆಮೇಲೆ ಏನ್ ಮಾಡ್ಬೇಕ್ರಿ? ಆಮೇಲೆ ಏನ್ ಮಾಡ್ಬೇಕಂದ್ರೆ ಅವ್ರಿಗೂ ಮದುವೆ ಮಾಡ್ಬೇಕು. ಮದುವೆ ಆದ್ಮೇಲೆ ಏನ್ ಮಾಡ್ಬೇಕು? ಸರ್ದಾರ್ ಬರ್ತಾರ, ಅವ್ರು ಚಲೋ ರೊಟ್ಟಿ ಪಲ್ಯ ಮಾಡಿಟ್ಟು ಉಣ್ಬೇಕು, ಬಂದ್ ಆರಾಮಾಗಿ ನಿದ್ದೆ ಮಾಡ್ಬೇಕು. ಮತ್ ನಾ ಈಗೇನ್ ಮಾಡಕತ್ತೀನಿ ಅಂತ ಕೇಳಿ ಇಂಥವ್ರಿಗೆ ಬುದ್ಧಿ ಹೇಳಿದ್ರೆ ಉಪಯೋಗ ಇಲ್ಲ ಅಂತ. ಅದಕ್ಕೆ ನಾವು ಜೀವನದೊಳಗೆ ಬಂದಿದ್ದು ಯಾವುದರ ಸಲುವಾಗಿ ಅನ್ನೋದನ್ನ ನಾವು ಮರ್ತಿದೀವಿ. ನಾವು ಎಲ್ಲಿಂದ ಬಂದೀವಿ ಅಂತ ಕೇಳಿದ್ರೆ ಆ ಭಗವಂತನ ಅನುಗ್ರಹದಿಂದ ಬಂದಿವಿ. ನಮ್ಮ ಮೂಲ ಸ್ಥಳ ಯಾವುದು ಅಂದ್ರೆ ಅದು ಕೈಲಾಸ. ಈಗ ಹೇಳ್ತಾರಲ್ಲ, ಸತ್ತವ್ರು ಎಲ್ಲಿ ಹೋಗ್ತಾರ್ರಿ? ಸ್ವರ್ಗಕ್ಕಂತ. ಯಾರು ಮೆಸೇಜ್ ಕಳ್ಸ್ಯಾರ?
ಸತ್ತ ಚಲೋ ಸತ್ರ ಸ್ವರ್ಗ, ಸ್ವರ್ಗ ನರಕ ಬ್ಯಾರಿಲ್ಲ, ಹೊತ್ಕೊಂಡು ಹೋಗಕ್ ಗೊತ್ತಾಗತ್ತೆ ಎಲ್ಲಿಗೆ ಹೋಗ್ತಾನಂತ. ಒಂದು 4 ಮಂದಿ ಹೊತ್ಕೊಂಡು ಹೋಗ್ತಿರ್ತಾರಲ್ಲ, ಅವಾಗ ಇದು ಸ್ಟೇಷನ್ ಎಲ್ಲೈತೆ ಅನ್ನೋದು ಗೊತ್ತಾಗತ್ತ. ಹಿಂದ್ ಬರೋರು ಏನ್ರಿ ಬಹಳ ಚಲೋ ಇದ್ದ, ಬಹಳ ಸೇವಾ ಮಾಡ್ತಿದ್ದ, ಸಮಾಜದೊಳಗೆ ಸೇವಾ ಮಾಡ್ತಿದ್ದ. ಯಾವಾದ್ರೆ ಗುಡಿ ಒಳಗ ಕಾರ್ಯಕ್ರಮ ಇತ್ತಂದ್ರ, ಮಠದಾಗ ಕಾರ್ಯಕ್ರಮ ಇತ್ತಂದ್ರ ಹೋಗಿ ಎಲ್ಲಾ ನಿಂತ್ಕೊಂಡು ಸೇವಾ ಮಾಡ್ತಿದ್ದೇನ್ರಿ, ಯಾವುದೂ ಚಟ ಇರ್ಲಿಲ್ಲ. ಇನ್ನೊಂದು 4 ದಿವ್ಸ ಇದ್ರ ಚಲೋ ಇತ್ತು ಅಂದ್ರ ಅವ್ ಬಾಡಿ ಎಲ್ಲಿಗೆ ಹೋಗೈತಿ? ಸ್ವರ್ಗಕ್ಕೆ ಹೋಗೈತಿ ಅಂತ ತಿಳ್ಕೊಬೇಕು. 4 ದಿವ್ಸ ಮೊದಲ ಸತ್ರ ಚಲೋ ಆಕೈತ್ರಿ, ಊರಾಗಿದ್ದು ಪೀಡ ಇದ್ದಂಗ ಇತ್ತು ಅಂದ್ರ ಇದು ಜೀವನ ಅಲ್ಲ. ಜೀವನ ಅಂದ್ರೆ ಏನಪ್ಪಾ ಅಂತಂದ್ರ, ನಾವು ಇನ್ನೊಬ್ಬರಿಗೆ ನಮ್ಮಿಂದ ಕೆಡಕ ಆಗದಂಗೆ ಬದುಕೋದು, ಇನ್ನೊಬ್ಬರಿಗೆ ನಮ್ಮಿಂದ ತೊಂದರೆ ಆಗದಂಗೆ ಬದುಕೋದು. ನಾವು ಆಡುವಂತ ಮಾತು ಇನ್ನೊಬ್ಬರನ್ನ ಕೂಡಿಸ್ಬೇಕು, ಕೆಡಿಸುವಂತ ಮಾತು ನಮ್ಮ ಆಗ್ಬಾರ್ದು. ಇವತ್ತು ಮನೆಯೊಳಗೆ ಒಬ್ಬರಿಗೊಬ್ಬರಿಗೆ ಆಗೋದಿಲ್ಲ. ಕಾರಣ ಏನಂತಂದ್ರ, ಯಾರು ಸಮಾಧಾನದಿಂದ ಮಾತಾಡಂಗಿಲ್ಲ. ಗಂಡ ಎ ಅಂದ್ರೆ ಇವ್ರು ಬಿ ಅಂತಾರ. ಇದು ಮನೆಯೊಳಗ. ಮತ್ತೆ ನೀವು ಬಿ ಅಂದ್ರೆ ಮಕ್ಕಳು ಸಿ ಅಂದ್ರೆ ಬಿಡ್ತಾರೆ. ಎ ಅಂದ್ರ ಏನು ನಿಂದ ನಡೆಯಂಗಿಲ್ಲ ಅಂತ, ಬಿ ಅಂದ್ರೆ ಬಡಿತಿರ ಬಾ ಅಂತ. ಇವೆಲ್ಲ ಏನಾಗೈತಂದ್ರೆ ಮನೆಯೊಳಗ ವಾತಾವರಣವನ್ನ ಕೆಡಿಸ್ತಾ ಇದ್ದಾರೆ. ಮನೆ ಅವ್ರು ಹೇಳಿದ್ರು, ಮನೆಯೇ ಮಂತ್ರಾಲಯ ಅಂತ ತಿಳ್ಕೊಂಡು ಆಗ್ತಿದೆ. ಮನಸ್ಸು ದೇವಾಲಯ ಆಗ್ಬೇಕಂದ್ರ ನಮ್ಮ ವಿಚಾರಗಳು, ನಮ್ಮ ಆಚಾರಗಳು ಎಲ್ಲ ಬದಲಾವಣೆ ಆಗ್ಬೇಕು. ಇವತ್ತು ಸಂತ ಬಾಳುಮಮ್ಮನ ದಿಂಡಿ ಯಾತ್ರೆ ಏಕಾದಶಿ ದಿವಸ ಏನಿವತ್ತು ಪಂಢರಾಪುರದೊಳಗೆ ಎಷ್ಟು ಲಕ್ಷಾನಗಟ್ಲೆ ಜನ, ಆದ್ರೆ ನಿಂತವ್ರಿಗೆ ಒಬ್ರಿಗೂ ಸಮಾಧಾನ ಇಲ್ಲ. ಯಾವಾಗ ಹೊರಗೆ ಹೋಗ್ತೀವ, ದರ್ಶನಕ್ಕೆ ನಿಂತಾರ ಕರೆ, ನಿಂತಾಗಿರ ಸಮಾಧಾನ ಅದನ, ಯಾವಾಗ ಹೊರಗೆ ಹೋಗ್ತೀವ್ರಿ ಅಂತಾರೆ. ಈ ಬದುಕ ಹಿಂಗ. ಅದಕ್ಕ ಇತ್ತೀಚಿನ ದಿನಗಳಲ್ಲಂತೂ ಇಷ್ಟು ಕೆಟ್ಟ ಪರಿಸ್ಥಿತಿ ಬಂದವಲ್ಲ. ಈಗ ಇದ್ದ ಮನುಷ್ಯ ಇನ್ನೊಂದ್ ಸ್ವಲ್ಪ ನಾವು ನೋಡ್ತೀವಿ, ನಾವು ವಿಶ್ವಾಸ ಇಲ್ಲ ಈಗ. ಅಂದ್ರೆ ಇದ್ರ ಅರ್ಥ ಏನಂದ್ರೆ ಅಟ್ಯಾಕ್ ಗೋಟ ಅವೆಲ್ಲ ಬಹಳ ಬಂದ್ಬಿಟ್ಟಾವ. ಈ ಒಂದು 15 ದಿವಸದಾಗ ಇವತ್ತೊಂದು ವರದಿ ಮಾಡ್ಯಾರ. ಏನಂದ್ರ 25, 30, 40 ಮೊದಲೆಲ್ಲ ವಯಸ್ಸಾದವ್ರು ಹೋಗ್ತಿದ್ರು, ಈಗ ಅವ್ರ ಚಲೋ ಇರಾಕತ್ತಾರ. ಈಗ ವಯಸ್ಸು ಏನ್ ಹುಡುಗರು ಅದಾವಲ್ಲ ಅವ ಹೋಗಾಕತ್ತಾವ ಬಹಳಷ್ಟು ಜನ. ಯಾಕಂದ್ರೆ ಒಳ್ಳೆ ಆಹಾರ ಇಲ್ಲ, ಒಳ್ಳೆ ವಿಚಾರ ಇಲ್ಲ, ಒಳ್ಳೆ ಆಚಾರ ಇಲ್ಲ. ಅದಕ್ಕೆ ನಾವೆಲ್ಲರೂ ಇವತ್ತು ಬಾಳುಮಾಮನ ಸಾನ್ನಿಧ್ಯದೊಳಗ ಆಷಾಢ ಏಕಾದಶಿ ಉಪವಾಸ ಏನಪ್ಪಾ ಅಂತಂದ್ರೆ, ಉಪವಾಸ ಅಂದ್ರೆ 3 ಹೊತ್ತು ಊಟ ಬಿಟ್ಟು ಕೊಡೋದಿಲ್ಲ. 3 ಹೊತ್ತಿನ ಬದಲಿ 4 ಹೊತ್ತಿನದು. ಇವತ್ತು ಮುಂಜಾನೆ ಅದೇನ್ ಮಾಡಿದ್ರು, ಬಗಾರ, ಮುಂಜಾನೆ ಬಗಾರ, ಮಧ್ಯಾಹ್ನ ವರದಕ್ಕೆ ಅನ್ನ, ಇನ್ನು ಸಂಜೆ ಮತ್ತೆ ಏನೇನೋ ರಾಜಗಿರಿ ಚೂಡ. ಅವು ಇವು ಉಪವಾಸ ಇದ್ದ ದಿವ್ಸ ಖರ್ಚು ಬಾಳ್ರಿ ಅವ್ರಿಗೆಲ್ಲ. ಉಪವಾಸ ಇಲ್ಲಾರ ದಿವ್ಸ 50 ರೂಪಾಯಿ ಖರ್ಚು, ಉಪವಾಸ ಇದ್ದ ದಿವ್ಸ 200 ರೂಪಾಯಿ ಖರ್ಚು. ಇವೆಲ್ಲ ತರಬೇಕಿಲ್ಲ. ಉಪವಾಸ ಏನಪ್ಪಾ ಅಂತಂದ್ರೆ ಇದ್ರ ಅರ್ಥ ಏನಂತಂದ್ರ, ಆಷಾಢ ಏಕಾದಶಿ ದಿವಸ ಒಂದ್ ದಿನ ಆದ್ರೂ 365 ದಿವಸ ಅದಾವ, ಒಂದ್ ದಿವಸ ಆದ್ರೂ ಭಗವಂತನ ಸಾಮೀಪ್ಯಕ್ಕೆ ಇರುವುದನ್ನೇ ಉಪವಾಸ ಅಂತ ಕರ್ಕೊಂಡು ಬರ್ತಾರೆ. ಊಟ ಬಿಟ್ಟುಕೊಳ್ಳೋದು ಉಪವಾಸ ಅಲ್ಲ. ಉಪ ಅಂದ್ರೆ ಸಮೀಪ, ವಾಸ ಅಂದ್ರೆ ಇರುವುದು. ಅದಕ್ಕೆ ಆಷಾಢ ಏಕಾದಶಿ ದಿವಸ ಭಗವಂತನ ಸಾನ್ನಿಧ್ಯದೊಳಗೆ ಇರುವುದನ್ನೇ ಉಪವಾಸ. ಅದಕ್ಕೆ ನಾವೆಲ್ಲರೂ ಉಪವಾಸ ಮಾಡೋದ್ರ ಜೊತೆಗೆ ನಾಮಸ್ಮರಣೆ, ಭಕ್ತಿ, ಜ್ಞಾನ, ವೈರಾಗ್ಯಗಳಂತ ವಿಚಾರಗಳನ್ನು ತಿಳ್ಕೊಂಡು ನಿಮ್ಮ ಮನೆಯೊಳಗೆ ಒಳ್ಳೆ ಒಳ್ಳೆ ಸಂಸ್ಕಾರವನ್ನು ಕೊಟ್ಟುಕೊಂಡು, ಬರೀ ನೀವು ಅಷ್ಟೇ ಬರ್ತೀರಿ, ನಿಮ್ಮ ಮಕ್ಕಳು ಬಂದ ಎಲ್ಲ ಹೊರಗದ ಕಿರಿಕಿರಿ ಮಾಡಕತ್ತಾವ. ಅವ್ ಸುಮ್ಮೊಂದೊಂದು ಕುರುಕುರಿ ಕೊಡಿಸಿ ಬರ್ಬೇಕಾಗಿತ್ತು. ನೀವು ಹಂಗ ಬಂದ್ ಕುಂತೀರಿಲ್ಲ. ಅವರಿಗೆ ಒಳ್ಳೆ ಸಂಸ್ಕಾರವನ್ನು ಕೊಡ್ರಿ. ಜೊತೆಗೆ ಇವತ್ತು ನಮ್ಮ ಕನದಾಳ ಪಂಚಕ್ರೋಶಿಯಲ್ಲಿ ಬರುವಂತ ಬಾಳುಮಮ್ಮನ ಮಂದಿರ ದಿನದಿಂದ ದಿನಕ್ಕೆ ಬಹಳ ಬೆಳಕೊಂತ ಹೊಂಟೈತಿ. ಬರುವಂತ ಭಕ್ತರ ಸಂಖ್ಯೆ ಜಾಸ್ತಿ ಆಗೈತಿ. ಇದು ಎಲ್ಲ ಎದರ ಸಂಕೇತ ಅಂದ್ರೆ ಇದು ಭಕ್ತಿಯ ಸಂಕೇತ. ಇದನ್ನ ಅದ್ರ ಜೊತೆಗೆ ಇವತ್ತು ನಾವು ಯಾವಾಗ್ಲೂ ಇಲ್ಲಿರುವಂತ ಟ್ರಸ್ಟಿಗಳು ಏನೇ ಒಂದು ಕಾರ್ಯಕ್ರಮ ಮಾಡ್ಬೇಕಾಗಿತ್ತಂದ್ರೆ ಅದು ಮೂಲ ಸುರಗೀಶ್ವರ ಮಠಕ್ಕೆ ಬಂದು ಕೇಳ್ಕೊಂಡು ಹಿಂಗ್ ಮಾಡಿದ್ರೆ ಚಲೋ ಅಂತ ತಿಳ್ಕೊಂಡು ನಾವು ಮೊನ್ನೆ ಅಂದೇವಿ, ಏನ್ರಪ್ಪ ನಮಗ್ ಕೇಳಿಲ್ಲ ಹೆಸರಾಗಿ ಬಿಟ್ರಲ್ಲ ಅಂತಂದ್ರೆ, ಹೆಸರು ಹಾಕಕ್ ನೀವು ಬ್ಯಾರೆ ಅಲ್ರಿ, ನಮ್ಮವ್ರಾದ್ರೆ ಅದಕ್ಕೆ ಹಾಕಿವ್ರಿ ಅಂತ.
ಅಷ್ಟು ವಿಶ್ವಾಸ ಅವರಿಗೆ ಆ ಮಠ ಮತ್ತು ಈ ಮಂದಿರ ಜೊತೆಗೂಡ್ಕೊಂಡು ಒಳ್ಳೆ ಸಮಾಜಕ್ಕೆ ಸೇವನೆ ಮಾಡುವಂತ ಯೋಗ ಆಗ್ತಾ ಇದೆ. ಸುರಗೀಶ್ವರ ಮಠದಿಂದ ಆಗಿರ್ಬೋದು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಬಾಳುವಮ್ಮನ ಮಂದಿರದಿಂದ ಕೆಲಸ ನಡೀತಾ ಇದೆ. ಮೊನ್ನೆ ದೇವಸ್ಥಾನ ಕಮಿಟಿ ಅಧ್ಯಕ್ಷರ ಮಜಲಟ್ಟಿ ಸ್ವಾಮೀಜಿಯವರು ಬಸವಾನಂದ ಸ್ವಾಮಿಗಳನ್ನು ತಿಳ್ಕೊಂಡು ಅವರು ಶಿವೈಕ್ಯರಾದರು. ಅವರ ಆತ್ಮಕ್ಕೆ ಬಾಳುವಮ್ಮನ ಶಾಂತಿ ಸಿಗಲಿ ಅಂತ ತಿಳ್ಕೊಂಡು ಹೇಳಿ, ಇಲ್ಲಿ ಸೇರಿರುವಂತ ನಿಮಗೆಲ್ಲರಿಗೂ ಪರಮದ ಹೇಳು ಪಾರ್ವತಿ ಪರಮೇಶ್ವರ ಒಳ್ಳೆ ಅನುಗ್ರಹ ಮಾಡಲಿ, ನಿಮ್ಗೆಲ್ಲ ಕಷ್ಟಗಳನ್ನು ದೂರ ಮಾಡಲಿ, ನಿಮಗೆಲ್ಲರಿಗೂ ಸುಖ ಶಾಂತಿ ಸಮೃದ್ಧಿ ಸಿಗಲಿ ಅಂತ ತಿಳ್ಕೊಂಡ ಪರಮದ ಪಾರ್ವತಿ ಕೋರಿಕೊಂಡು ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಳವಾಗಲಿ.